ನೋಡಿ, ನೀವು ಇದು ಪಟ್ಟಭದ್ರಲ್ಲ, ಅವರಿಗೆ ಮೆಳ್ಳೆಗಣ್ಣಿನ ಇತಿಹಾಸಗಾರರು ಅಂತ ಹೇಳ್ತಾರೆ. ತಾಜ್ ಮಹಲ್ ಅನ್ನು ಹಿಂದೂಗಳು ಕಟ್ಟಿರುವುದು. ಈಗ ಅಗೆದು ಮಸೀದಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾರಲ್ಲ, ಇದು ಮಸೀದಿಯನ್ನಾಗೆದು ದೇವಸ್ಥಾನ ಹುಡುಕ್ಲಿಕ್ಕೆ ಹೋಗ್ತಾರಲ್ಲ, ಇವರ ಮೆಳ್ಳೆಗಣ್ಣಿನ ಇತಿಹಾಸಗಾರರು ಇವರು. ಇದು ಇಂಥದ್ದೊಂದು ಒಂದು ಒಂದು ದೊಡ್ಡ ಪರಂಪರೆ ಇದೆ. ನೀವು ನೋಡಿ, ಶೂದ್ರರು ಯಾರು ಎನ್ನುವುದನ್ನ ಶೂದ್ರರಿಗೆ ಮೊದಲ ಬಾರಿ ಭಾರತದಲ್ಲಿ ತಿಳಿಸಿಕೊಟ್ಟವರು ಬಾಬಾ ಸಾಹೇಬರು. ಹೂ ವ್ಯಾರ್ ಶೂದ್ರಸ್ ಅಂತ ಅವ್ರದ್ದೊಂದು ಪುಸ್ತಕ ಇದೆ. ನೀವು ನಾನು ಸುಮ್ಮನೆ ಓದಿದ್ರೆ ನಮಗೆ ಆ ಎಲ್ಲಿಂದ ಪುರಾಣದಿಂದ ತೆಗೆದು ಅದರಲ್ಲಿ ಹೇಳಿದ್ದಾರೆ ಅಂದರೆ ಶೂದ್ರರು ಹೇಗೆ ಅವ್ರು ಬಂದರು, ಈ ಮನು ಹೇಗೆ ಅವರನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ನಾನು ಅದನ್ನು ಬೆಳಿಗ್ಗೆ ಯಾವುದೋ ಪೋಸ್ಟಿಗೆ ಹಾಕಿದೆ. ಅವರು ಶೂದ್ರರು ಎಲ್ಲಿ ರಾಜರಾಗಿರ್ತಾರೆ ಅಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಅಲ್ಲಿ ಇರಬಾರದು ಅಂತ ಹೇಳ್ತಾರೆ. ಮನು ಹೇಳಿರೋದು ಅದನ್ನು. ಅದರ ಪ್ರಕಾರ ಈಗ ಭಾರತದಲ್ಲಿ ಯಾರು ಇರಬಾರದು, ಯಾಕೆಂದ್ರೆ ಶೂದ್ರನೇ ಪ್ರೈಮ್ ಮಿನಿಸ್ಟರ್. ಈಗ ಯಾವ ಸ್ಥಿತಿ ಇದೆ, ಮನು ಹೇಳಿರೋದು ಅದು. ಅವರು ಅದರ ಶ್ಲೋಕದ ಎಷ್ಟೆಷ್ಟನೇ ಸಂಖ್ಯೆ ಪುಟಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅವರು, ಆಯ್ತಾ. ಈಗ ನೋಡಿ, ಕರ್ನಾಟಕದನ್ನೇ ತಗೊಳ್ಳಿ ನೀವು. OBC ಚೀಫ್ ಮಿನಿಸ್ಟರ್ ಯಾಕೆ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಅನ್ನು ತರ್ಲಿಕ್ಕೆ ಆಗ್ತಾ ಇಲ್ಲ? ಬೇರೆ ಎಲ್ಲ ಬೇಡ, ಬೇರೆ ನೀವು ಬಿಟ್ಬಿಡಿ, ಬೇರೆ ರಾಜ್ಯಗಳು ಬಿಟ್ಬಿಡಿ. ಯಾಕೆ ಆಗ್ತಾ ಇಲ್ಲ? ನಾನು ಸಿದ್ದರಾಮಯ್ಯ ಒಬ್ಬರನ್ನು ದೂರ್ತಾ ಇಲ್ಲ. ಈ OBC ಲೀಡರ್ಗಳು, MLAಗಳು ಇಷ್ಟೊಂದು ಮಂದಿ ಇದಾರಲ್ಲ. ಈಗ BJP ಅವರು ಅದನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳ್ತಾರಲ್ಲ, ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳಿ. ಇದನ್ನು ಒಪ್ಕೊಳ್ಬೇಕು. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ ಅಂತ ಹೇಳಿದಾರಲ್ಲ, ಹಿಂದುತ್ವದ ವಿರುದ್ಧನೇ ಮಾತಾಡಿದಾರಲ್ಲ, ಅದನ್ನು ಸುಟ್ರಲ್ಲ. ನೀವು ಅದನ್ನು ಒಪ್ಕೊಳ್ಬೇಕು. ಯಾರೋ ನಾನು ಬೆಳಿಗ್ಗೆ ಅದನ್ನು ಹಾಕಿದ ಕೇಳ್ತಾ ಇದ್ರೆ ಎಲ್ಲಿ ಮನುಸ್ಮೃತಿ ಹೇಳಿದೆ ಅಂತ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಸಹಭೋಜನ ಇದೆ? ಪುರೋಹಿತರನ್ನ ಒಂದು ಜಾತಿಯ ಆಧಾರದಲ್ಲಿ ನೇಮಕ ಮಾಡ್ತಾರ ವಿನ ಅರ್ಹತೆ ಮೇಲೆ ಮಾಡ್ತಾರ? ಮಾಡೋದಿಲ್ಲ. ಅದು ಮನುಸ್ಮೃತಿನೇ. ಅದು ಮನು ಹೇಳಿದ್ದನ್ನೇ ಮಾಡಿರೋದು ಅದು.